ಪೂಜ್ಯ ಶ್ರೀಪಾದರ ಪಾದಮೂಲಗಳಿಗೆ ಪಡಮಟ್ಟು ಸಭೆಯಲ್ಲಿ ಉಪಸ್ಥಿತರಾದ ಗಣ್ಯರನ್ನು ಮಾನ್ಯರನ್ನು ವಂದಿಸಿ ಕಲಾಪೋಷಕ ಪ್ರಶಸ್ತಿಯನ್ನು ಈ ಯಕ್ಷೋತ್ಸವದಲ್ಲಿ ಸ್ವೀಕರಿಸ್ತಾ ಇರುವ ಹಿರಿಯರಾದ ಶ್ರೀ ಸರವು ಕೃಷ್ಣ ಭಟ್ರ ಬಗ್ಗೆ 4 ಮಾತುಗಳು. ನಮ್ಮ ಊರಿನವರೇ ಆದರೂ ಕೂಡ ಬದುಕಿನಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ತಾ ದೆಹಲಿಯನ್ನು ರಾಷ್ಟ್ರ ರಾಜಧಾನಿಯನ್ನು ಸೇರಿದಂತಹ ಅವರು ಕಳೆದ 5 ದಶಕಗಳಿಂದ ದೆಹಲಿಯಲ್ಲೇ ನೆಲೆಸಿ ಕನ್ನಡ ಕಲೆ ಸಂಸ್ಕೃತಿಯ ರೂವಾರಿಯಾಗಿ ತನ್ನ ಅಸದೃಶವಾದ ಅದ್ಭುತ ಸಂಘಟನಾ ಚಾತುರ್ಯದಿಂದ ಅನೇಕ ಐತಿಹಾಸಿಕ ಕಾರ್ಯಕ್ರಮಗಳ ರೂಪಣೆಯನ್ನು ಮಾಡ್ತಾ ಅನುಪಮ ಕಾರ್ಯನಿರ್ವಾಹಕರಾಗಿ ತನ್ನ ಪ್ರತಿಭೆಯನ್ನು ಪ್ರಚುರಪಡಿಸ್ತಾ ಕುಶಲ ಆಡಳಿತಗಾರನಾಗಿ ಅನೇಕ ಸಂಸ್ಥೆಗಳ ಯಶಸ್ವಿಗೆ ತನ್ನದಾದ ದೇಣಿಗೆಯನ್ನು ಕೊಡ್ತಾ ರಾಷ್ಟ್ರದ ರಾಜಧಾನಿಯಲ್ಲಿ ನೆಲೆಯಾದ ದೃಢವಾದ ಕನ್ನಡದ ರಾಜಧ್ವನಿಯವರತು. ದೆಹಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ 1990ರಿಂದ 2008 ತನಕ ಶ್ರಮಿಸ್ತಾ ಅದರ ಅಭ್ಯುದಯಕ್ಕಾಗಿ ಸತತವಾಗಿ ವಿವಿಧ ಕಾರ್ಯಯೋಜನೆಗಳ ಮೂಲಕವಾಗಿ ಪ್ರವೃತ್ತರಾದಂತಹ ಅವರು ಕರ್ನಾಟಕ ಭವನ ನಿರ್ಮಾಣ ಮಾಡಿ ಅದನ್ನೊಂದು ಸಾಂಸ್ಕೃತಿಕ ಸಮುಚ್ಚಯವಾಗಿ ರೂಪಿಸಿದಂತಹ ಕೀರ್ತಿಯನ್ನು ಹೊಂದಿದವರು. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಾಂಸ್ಕೃತಿಕ ತಂಡಗಳನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಪರಿಚಯಿಸಿದಂತಹ ಹಿರಿಮೆಯೂ ಕೂಡ ಶ್ರೀಯುತರದ್ದೇ. ಅನ್ಯ ಭಾಷಿಕರ ಜೊತೆಯಲ್ಲಿ ಸಾಂಸ್ಕೃತಿಕ ಸಮನ್ವಯವನ್ನು ಸಾಧಿಸ್ತಾ ಹೊರನಾಡಿನ ಸಾಹಿತ್ಯ ಸಮ್ಮೇಳನ ಸಂಘಟಿಸಿ ಅನೇಕ ವಿಚಾರಗೋಷ್ಠಿಗಳನ್ನು ಸಂಘಟಿಸಿ ಕನ್ನಡ ಪರವಾದಂತಹ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಬಂದವರು. ಬಾಲ್ಯದಿಂದಲೇ ಯಕ್ಷಗಾನಾಸಕ್ತರು. ಸಾಮಾನ್ಯರಾದಂತಹ ರಾಜಕಾರಣದಲ್ಲಿ ಪ್ರಸಿದ್ಧ ಹೆಸರುಗಳಾದ ಶ್ರೀಯುತ ವೀರಪ್ಪ ಮೊಯ್ಲಿಯವರು, ಆಸ್ಕರ್ ಫೆರ್ನಾಂಡಿಸ್ ಇವರೆಲ್ಲರ ಜೊತೆಯಲ್ಲಿ ಅವರಿಗೂ ವೇಷ ಹಾಕಿ ತಾವು ಅವರ ಜೊತೆಯಲ್ಲಿ ಗೆಜ್ಜೆ ಕಟ್ಟಿ ದೆಹಲಿಯಲ್ಲಿ ಕುಣಿದಾಡಿದವರು. ರಾಷ್ಟ್ರಪತಿ ಭವನದಲ್ಲಿ ಯಕ್ಷಗಾನದ ಆಯೋಜನೆಯಲ್ಲಿರಬಹುದು, ದೆಹಲಿಯಲ್ಲಿ ಯಕ್ಷಗಾನ ಉತ್ಸವಗಳ ಆಯೋಜನೆಯಲ್ಲಿರಬಹುದು, ತಮ್ಮದಾದ ಸರ್ವವಿಧದ ಪ್ರಯತ್ನವನ್ನು ಮಾಡಿ ಈ ಕಲೆಯ ಮೆರೆಯುವಿಕೆಗೆ ಕಾರಣ ಸ್ಥಾನದಲ್ಲಿ ನಿಂತವರು. ಮಂಗಳೂರಿನ ಯಕ್ಷಮಂಜೂಷಾ ತಂಡದಲ್ಲಿದ್ದು ಯಕ್ಷಗಾನವನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕೋಲ್ಕತ್ತಾದಿಂದ ಮುಂಬೈಯವರೆಗೆ ಪ್ರಚುರಪಡಿಸುವ ದೀಕ್ಷೆಯನ್ನು ಹೊತ್ತವರ ಹಾಗೆ 10 ವರ್ಷಗಳ ಕಾಲ 23 ರಾಜ್ಯಗಳಲ್ಲಿ 500ಕ್ಕೂ ಹೆಚ್ಚಿನ ಪ್ರದರ್ಶನಗಳು ಆಯೋಜಿತವಾಗುವಲ್ಲಿ ತಮ್ಮದಾದ ಕೊಡುಗೆಯನ್ನು, ದೇಣಿಗೆಯನ್ನು, ಶ್ರಮವನ್ನು ಉದಾರಿಯಾಗಿ ನೀಡಿದವರು. ಯಕ್ಷಗಾನ ಪ್ರದರ್ಶನಕ್ಕಾಗಿ 4 ವರ್ಷದಲ್ಲಿ 4 ಬಾರಿ ಯಕ್ಷಮಂಜೂಷಾ ತಂಡದ ಮೂಲಕವಾಗಿ ಅಮೇರಿಕಾ ಪ್ರವಾಸವನ್ನು ಮಾಡಿ ವಿದೇಶಗಳಲ್ಲೂ ಈ ಕಲೆಯ ಕಂಪು ಪಸರಿಸುವಲ್ಲಿ ಕಾರಣ ಸ್ಥಾನದಲ್ಲಿ ನಿಂತವರಲ್ಲಿ ಒಬ್ಬರು. ನಾಟಕೋತ್ಸವದ ಆಯೋಜನೆಯನ್ನು ಮಾಡ್ತಾ, ಗ್ರಂಥ ಪ್ರಕಟಣೆಗಳನ್ನು ಮಾಡ್ತಾ, ಮಾಸಪತ್ರಿಕೆಯ ಸಂಚಾಲಕತ್ವವನ್ನು ವಹಿಸಿ ಅವರು ಹೊಂದಿದಂತಹ ಕೀರ್ತಿ ಏನುಂಟು ಅದೆಲ್ಲ ಅವರ ತುರಾಯಿಯ ಗರಿಗಳು. ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆಯ ಚುಕ್ಕಾಣಿ ಹಿಡಿದು ಅದನ್ನು ಯಶಸ್ಸಿನ ಉತ್ತುಂಗಕ್ಕೆ ಒಯ್ದು ವಿರಾಜಿತವಾಗಿಸಿದಂತಹ ಮಹಾನುಭಾವರವರು. ಯಕ್ಷಮಂಜೂಷಾದ ಸಂಘಟಕರಲ್ಲಿ ಓರ್ವರಾಗಿ ಅಕಾಡೆಮಿ ಆಫ್ ತೆಂಕುತಿಟ್ಟು ಯಕ್ಷಗಾನ ಅಟ್ಟಿ ಇದರ ನಿರ್ದೇಶಕರಾಗಿ 10 ಹಲವು ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸಂಸ್ಥೆಗಳ ಸಕ್ರಿಯ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದಂತಹ ಅಪಾರ ಅನುಭವ ಸಂಪನ್ನ. ದೆಹಲಿ ಆಕಾಶವಾಣಿಯಲ್ಲಿ 6 ವರ್ಷ ಕ್ಯಾಶುವಲ್ ಟ್ರಾನ್ಸ್ಲೇಟರ್ ಆಗಿ, ವಾರ್ತಾವಾಚಕರಾಗಿ ಜನಪ್ರಿಯರಾಗಿ 8,000ಕ್ಕೂ ಅಧಿಕ ರೇಡಿಯೋ ನಾಟಕಗಳ ರೂವಾರಿಯಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತವಾದಂತಹ ತನ್ನ ಧ್ವನಿಯ ಮೂಲಕವಾದಂತಹ ಸ್ಥಾನವನ್ನು ಸಂಪಾದಿಸಿದವರು. ವೈವಿಧ್ಯಪೂರ್ಣವಾದ ಧ್ವನಿ ವಿನ್ಯಾಸಗಳಿಂದ ವಾಯ್ಸ್ ಆರ್ಟಿಸ್ಟ್ ಆಗಿ ಇವರ ಅಸದೃಶ ಧ್ವನಿ ಟಿವಿ, ರೇಡಿಯೋ, ಸಾಮಾಜಿಕ ಜಾಲತಾಣಗಳು ಹಾಗೂ ಸಮೂಹ ಮಾಧ್ಯಮದಲ್ಲಿ ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೇವೆ. ಬದುಕಿಗಾಗಿ ದೆಹಲಿ ಸೇರಿ ಕನ್ನಡಿಗರ ಬದುಕನ್ನು ಹಸನಾಗಿಸಿ ಯಕ್ಷಗಾನವೇ ಮೊದಲಾದ ಕನ್ನಡ ಕಲೆಗಳ ಕಂಪು ಜಗದಗಲ ಪಸರಿಸಲು ಸತತ ಶ್ರಮಿಸ್ತಾ ಬಂದ ಶ್ರೀ ಸರವು ಕೃಷ್ಣ ಭಟ್ರಿಗೆ ಈ ಬಾರಿ 2024ರ ಸಂಪಾಜೆ ಯಕ್ಷೋತ್ಸವದ ಕಲಾಪೋಷಕ ಪ್ರಶಸ್ತಿ ಸಂದಾಯವಾಗುತ್ತಾ ಇದೆ. ಸರವು ಕೃಷ್ಣ ಭಟ್ರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಯಕ್ಷೋತ್ಸವದಲ್ಲಿ ಪಾರಂಪರಿಕವಾಗಿ ಕೊಡ್ತಾ ಬಂದಂತಹ ಯಕ್ಷೋತ್ಸವ ಸಮ್ಮಾನ ಅಂತಲೇ ಪ್ರಸಿದ್ಧವಾದಂತಹ ಕಲಾವಿದರಿಗೆ ಕೊಡಮಾಡುವ ಪ್ರಶಸ್ತಿಯನ್ನು ಈ ಬಾರಿ ಹಿರಿಯ ಕಲಾವಿದರಾದ ಶ್ರೀಯುತ ಉಬರಡ್ಕ ಉಮೇಶ್ ಶೆಟ್ಟರು ಹೊಂದುತ್ತಾ ಇದ್ದಾರೆ. ಸುಮಾರು 66 ವರ್ಷ ಅವರ ವಯಸ್ಸು ಅಂತ ನಾನು ಭಾವಿಸ್ತೇನೆ. ಉಮೇಶ್ ಶೆಟ್ಟರು ಕೀರ್ತಿಶೇಷರಾದ ಹಿರಿಯ ತೆಂಕುತಿಟ್ಟಿನ
ಅಗ್ರಮಾನ್ಯರಾಗಿದ್ದಂತಹ ಕಿರೀಟ ವೇಷಧಾರಿ ಶ್ರೀ ಅಳಿಕೆ ರಾಮಯ್ಯರೈಗಳ ಅಳಿಯ, ಅವರ ಸ್ಫೂರ್ತಿಯಿಂದಲೇ ಯಕ್ಷಗಾನದತ್ತ ಆಸಕ್ತರಾಗಿದ್ದಾರೆ ಅಂತ ಆಡಿದರೆ ತಪ್ಪಾಗಲಾರದು ಅಂತ ಭಾವಿಸ್ತೇನೆ. ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದ ಮೊದಲ ವರ್ಷದ ವಿದ್ಯಾರ್ಥಿಯವರು. 1971ರಲ್ಲೇ ಗೆಜ್ಜೆ ಕಟ್ಟಿದವರು. ಯಾವ ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದಾರೋ ಆ ಶ್ರೀ ಧರ್ಮಸ್ಥಳ ಮೇಳದಲ್ಲಿ 44 ವರ್ಷಗಳ ಕಾಲ ಕಲಾ ವ್ಯವಸಾಯ ಮಾಡಿದಂತಹ ಹಿರಿಮೆ, ಅವರ ವ್ಯಕ್ತಿತ್ವ, ಬದ್ಧತೆ, ನಿಷ್ಠೆಗೆ ಇದು ನಿದರ್ಶಕವಾಗುಂಟು ಅಂತ ಭಾವಿಸ್ತೇನೆ. ಹೆಚ್ಚಿನ ಎಲ್ಲ ವಿಧದ ವೇಷದಲ್ಲೂ ಪರಿಣತರಿದ್ದಾರೆ. ಪುತ್ತೂರು ಶ್ರೀಧರ ಭಂಡಾರಿಯವರ ಅನುಪಸ್ಥಿತಿಯಲ್ಲಿ ಸುಮಾರು 11 ವರ್ಷಗಳ ಕಾಲ ಪ್ರಧಾನ ಪುಂಡು ವೇಷಧಾರಿಯಾಗಿ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಕಲಾ ವ್ಯವಸಾಯವನ್ನು ನಡೆಸಿದಂತಹ ಕೀರ್ತಿಯವರು. ಆ ಬಳಿಕ ಭಂಡಾರಿಗಳು ಪುನರಾಗಮನ ಆದ ಮೇಲೆ ತಮ್ಮ ಯದ್ದಾದ ಯೋಗ್ಯತೆಯಿಂದ ಕಿರೀಟ ವೇಷಗಳಿಗೆ ಮುಂಬಡ್ತಿಯನ್ನು ಹೊಂದಿದವರವರು. ಪುತ್ತೂರು ನಾರಾಯಣ ಹೆಗಡೆಯವರು ಹಾಗೂ ಎಂಪಕಟ್ಟೆ ರಾಮಯ್ಯರಿಗಳ ರಜಾವಧಿಯಲ್ಲಿ ಅವರು ಮಾಡ್ತಾ ಇದ್ದ ಅನ್ಯಾನ್ಯ ವೇಷಗಳನ್ನು ತಾವು ಸಾಂದರ್ಭಿಕವಾಗಿ ಮಾಡ್ತಾ ಅನುಭವದಿಂದ ಸಂಪನ್ನರಾಗುತ್ತಾ ಹೋದಂತಹ ಅವರು ಅದನ್ನು ನಿರ್ವಹಣೆ ಮಾಡಿದ ಕೌಶಲದ ಮೂಲಕವಾಗಿ ಇಂದಿಗೆ ಪ್ರಸಿದ್ಧ ಕಿರೀಟ ವೇಷಧಾರಿಗಳಾಗಿ ಸರ್ವಜನರಿಂದಲೂ ಮಾನ್ಯರಾಗಿದ್ದಾರೆ. ದೇವೇಂದ್ರ, ಅರ್ಜುನ, ಅತಿಕಾಯ, ಇಂದ್ರಜಿತ್ತು, ಹಿರಣ್ಯಾಕ್ಷ, ಅಣ್ಣಪ್ಪ, ದ್ರೋಣ, ತ್ರಿಶಂಕು ಇತ್ಯಾದಿ ಪಾತ್ರಗಳು ನಮಗೆ ಸದಾ ಸ್ಮರಣೀಯವಾಗಿ ನಮ್ಮ ಚಿತ್ತಭಿತ್ತಿಯಲ್ಲಿ ಉಂಟು ಅಂತ ಅಭಿಮಾನ ಪುರಸರವಾಗಿ ನಾನು ಆಡ್ತಾ ಇದ್ದೇನೆ. ಸಭ್ಯತೆ, ಶಿಸ್ತು, ಆತ್ಮೀಯತೆ, ವಿನಯ, ಔದಾರ್ಯಗಳು ಇವರಲ್ಲಿ ಭೂಷಣಪ್ರಾಯವಾಗಿ ನೆಲೆಗೊಂಡದ್ದನ್ನು ಅವರ ಆತ್ಮೀಯರೆಲ್ಲರೂ ಗುರುತಿಸಿ ಅವರನ್ನು ಆ ವಿಷಯಕ್ಕಾಗಿಯೂ ವಿಶೇಷವಾಗಿ ಮಾನಿಸ್ತಾ ಬರ್ತಾ ಇದ್ದಾರೆ. ಪ್ರಕೃತ ಶ್ರೀ ಹನುಮಗಿರಿ ಮೇಳದಲ್ಲಿ ಕಲಾ ವ್ಯವಸಾಯ ನಿರತರಾಗಿರುವವರು. ಅಳಿಕೆ ಶ್ರೀ ಸತ್ಯಸಾಯಿ ಶಿಕ್ಷಣ ಸಂಸ್ಥೆಗಳಲ್ಲಿ ಯಕ್ಷಗಾನ ಗುರುವಾಗಿ ಅನೇಕ ಕಲಾಭ್ಯಾಸಿಗಳನ್ನು ಕಲಾವಿದರಾಗಿ ರೂಪಿಸಿದಂತಹ ಹಿರಿಮೆ ಉಂಟು. ಇನ್ನು ಅನೇಕ ಕಡೆಗಳಲ್ಲಿ ಗುರುಗಳಾಗಿ ಈ ಕ್ಷೇತ್ರಕ್ಕೆ ತನ್ನದಾದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ನಿಡ್ಲೆಯಲ್ಲಿ ವಾಸವಾಗಿದ್ದಾರೆ. ಶ್ರೀ ಕಿಟ್ಟಣ್ಣ ಶೆಟ್ಟಿ ಹಾಗೂ ಯಮುನಾ ದಂಪತಿಗಳ ಪುತ್ರರಾದ ಇವರು ಅಧ್ಯಾಪಿಕೆಯಾಗಿರುವ ಶ್ರೀಮತಿ ಉಷಾ ಅವರನ್ನು ಪತ್ನಿಯಾಗಿ ಹೊಂದಿ ಅವಿನಾಶ ಹಾಗೂ ಆದರ್ಶ ಎಂಬ ಉಭಯ ಸುಪುತ್ರರನ್ನು ಹೊಂದಿ ಕ್ಷೇಮವಾಗಿ ಶ್ರೀ ಹನುಮಗಿರಿ ಮೇಳದಲ್ಲಿ ಕಲಾ ವ್ಯವಸಾಯ ಮಾಡ್ತಾ ಇದ್ದಾರೆ. ವಿಶೇಷ ಅಂದರೆ ಈ ಬಾರಿ ಆಯೋಜಿತವಾದಂತಹ 3 ದಿನಗಳ ವೀರಬಬ್ರುವಾಹನ ಎಂಬ ಯಕ್ಷಗಾನ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಪ್ರತಿಷ್ಠಾನದ ಜೊತೆಯಲ್ಲಿ ಸಹಕರಿಸಿದ್ದಾರೆ. ಸಹೃದಯಿ ಹಿರಿಯ ಸಜ್ಜನ ಕಲಾವಿದರಿಗೆ ಈ ಬಾರಿ ಯಕ್ಷೋತ್ಸವದ ಸಮ್ಮಾನ ಸಲ್ತಾ ಇದೆ. ಶ್ರೀ ಉಬರಡ್ಕ ಉಮೇಶ್ ಶೆಟ್ಟರಿಗೆ ಇಲ್ಲಿ ನೆರೆದ ಸಮಸ್ತ ಕಲಾಭಿಮಾನಿಗಳ ಪರವಾಗಿ ಶ್ರೀ ಡಾಕ್ಟರ್ ಕೀಲಾರ್ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಪರವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.